दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने। और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಅದು ಬರಲ್ಲ ಅಂದರೆ ಹಸಿದೆ ಉಟ್ಕೊಂಡು ಹೋಗಬೇಕು, ಆರಕ್ಕೆ ಹೋಗಾಗ ತಗೊಂಡು ಬರಲ್ಲ ಅಂದರೆ ಏನು ಮಾಡೋದು? ಇದನ್ನು ನೋಡಿ ಬೇಡ, ಪ್ರತಿದಿನ ಹೀಗೆ ಭಾವನಾ ಮಾಡ್ತಾ ಇದ್ದವು. ಆದರೆ ಏನೋ 97ರಲ್ಲಿ ಅಲ್ಲಿಂದ ಮತ್ತೆ ಹಿಂಗೆ ಬಂದು ಗಿರ್ನಾಲಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಐಲಕ್ ದೀಕ್ಷೆ. ನೇಮಿನಾಥ್ ಭಗವಂತರು ಎಲ್ಲಿ ಮೋಕ್ಷಕ್ಕೆ ಹೋಗಿದ್ದಾರೆ ನೋಡಿರನ, 5ನೇ ಕೂಟದಾಗ ಅಲ್ಲೇ ಹಿಂದ್ಗಟ್ಟೆ ಒಂದು ಸಣ್ಣಕ್ಕೆ ಹಿಂಗೆ ಇಲ್ಲಿ ಭಗವಂತರ ಚರಣದವ, ಇಲ್ಲಿ ಹಿಂದಕ್ಕೆ ಇಲ್ಲಿ ಒಂದು ಸ್ವಲ್ಪ ಇದ್ರಾಗೆ ಒಂದು ಸಣ್ಣದೊಂದು ಮೂರ್ತಿ ಇತ್ತು. ಅಲ್ಲೇ ಐಲಕ್ ದೀಕ್ಷೆ ಅಂದರೆ ಏನ್ರಿ, ಒಂದು ದುಪ್ಪಟ್ಟ ಬಿಡೋದು, 9 ಸರಿ ನಮೋಕಾರ ಮಂತ್ರ ಹೇಳಿ ಅಲ್ಲಿ ಐಲಕ್ ದೀಕ್ಷೆ ಆಯಿತು. ಆಮೇಲೆ ಇಲ್ಲಿ ಮತ್ತು ಸೂರತ್ತಿಗೆಲ್ಲ ಬಂದು 3 ಚಾತುರ್ಮಾಸ ಮೊದಲೇ ಆಗಿತ್ತು. ಮತ್ತು ಅಲ್ಲಿಂದ ವಿಹಾರ ಮಾಡ್ಕೊತ ಮಾಂಗಿ ತುಂಗಿ ಮತ್ತು ಸಿದ್ಧವರ್ಕೂಟದಿಂದ ಮತ್ತು ನೇಮಾವರಕ್ಕೆ ಹೋದವು. ನೇಮಾವರದಲ್ಲಿ ಬೇಸಿಗೆಯಲ್ಲಿ ಜೂನ್ ತಿಂಗಳಿಗೆ 6 ಜೂನಕ್ಕೆ ಏನಪ್ಪ, ಈಗ ನನ್ನ ದೊಡ್ಡ ಮಂದಿರ ಐತಲ್ಲ ನೋಡ್ರಿ, ಆ ಮಂದಿರದ ಭೂಮಿ ಪೂಜನೆ ಮತ್ತು 29 ಜನ ಆರಿಕಾ ದೀಕ್ಷೆ ಕೊಟ್ಟಿದ್ರು ಆಚಾರ್ಯರಿ. ಕಡೆಗೆ ನೇಮಾವರದಲ್ಲೇ ನಮ್ಮದು ಆಚಾರ್ಯ ಭಗವಂತರ ಜೊತೆಗೆ ವರ್ಷ ಯೋಗ. ಪಾರ್ಶ್ವನಾಥ್ ಭಗವಂತರು ಮೋಕ್ಷಕ್ಕೆ ಹೋದ ದಿನ ದೀಕ್ಷೆ ಕೊಡ್ಬೇಕಂತ ನಾವು ವಿಚಾರ ಇತ್ತಂತ ಕಾಣುತ್ತೆ ಆಚಾರ್ಯ ಭಗವಂತರಿಗೆ. ಕೆಲವು ಎಲ್ಲರಿಗೂ ನಮಗೆಲ್ಲ ಕೇಸಲೋಚನೆ ಕೇಳಿದ್ರು ಬೇಡ ಅಂತ ಹೇಳಿದರು. ಎಲ್ಲರಿಗೂ ನಿಧನ ಆಗಿತ್ತು. ಆದರೆ ಆಚಾರ್ಯರಿಗೆ ಯಾಕೋ ಅದು ಸರಿ ಅನ್ನಿಸಲ್ಲ. ಅದಕ್ಕಿಂತ 2 ದಿನ ಮೊದಲೇ ಮುಕುಟ ಸಪ್ತಮಿಕ್ಕಿಂತ 2 ದಿನ ಮೊದಲೇ ಕರೆದು ಏನೋ ಒಂದು ಗಂಭೀರ ವಿಷಯ ಎಲ್ಲ ತಿಳಿಸೋದಿತ್ತು, ಎಲ್ಲ ತಿಳಿಸಿ ಹೇಳಿದ್ರೆ ನನಗೆ ಕನ್ನಡದಾಗ ಅಂದರು ಆಚಾರ್ಯರಿ, ನಾಳೆ ಕೇಸಲೋಚನೆ ಮಾಡ್ತೇನೋ ಅಂತ ಕೇಳಿದ್ರು. ತಾವು ಹೇಳಿದ್ರು ಮಾಡ್ತೀನಿ ಅಂತ, ಹಿಂದಿಲಿ ಹೇಳಿ ಕೇಸಲೋಚನೆ ತಗೋ ಅಂತ ಅಂದರು. ನಾ ಅಂದೆ ಆಚಾರ್ಯ ಭಗವಾನ್ कल हम केसलोचन करेंगे उपवास प्रत्याख्ಯ. ಎಲ್ಲರಿಗೂ ಗೊತ್ತಾಯ್ತು ದೀಕ್ಷೆ ಆಗಲ್ಲ ಅಂತ. ಕಡೆಗೆ ಎಲ್ಲರೂ ಕೇಸಲೋಚನೆ ಮಾಡಿಕೊಂಡ್ರು. ಆಮೇಲೆ ಶರद ಪೂರ್ಣಿಮಾ ಅಂದರೆ ಇವತ್ತಿನ ದಿನ, ಅವತ್ತು ಅಕ್ಟೋಬರ್ 15 ತಾರೀಕೇನೇ ಇತ್ತು. ಮೊದಲಿನ ದಿನ ಚತುರ್ದಶಿ ಐತೆ. ತ್ರಯೋದಶಿಗೆ ನಾವೆಲ್ಲ ನಾನು ಮತ್ತು ಪ್ರಶಾಂತ್ ಸಾಗರ್, ಈಗ ಪೂಜ್ಯ ಮುನಿ ಶ್ರೀ ಪ್ರಶಾಂತ್ ಸಾಗರ್ ಸಮಾಧಿ ಆಗಿದೆ ಅವ್ರದ್ದು, ಮತ್ತು ಪ್ರಸಾದ್ ಸಾಗರ್ 3 ಜನರದ್ದು ಚತುರ್ದಶಿಗೆ ಉಪವಾಸ ಮಾಡಿದೆವು. ಅಷ್ಟಮಿ ಚತುರ್ದಶಿ ಮಾಡ್ತಾ ಇರ್ತಿದ್ದವು. ಉಪವಾಸ ಮಾಡಿದ್ದವು, ಏನೂ ಹೇಳಿಲ್ಲ, ಕೊಟ್ಟಿದ್ದಾರೆ ಆಚಾರ್ಯರಿ. ಕೆಲವು ಸರಿ ಬೇಡ ಅಂತಾರೆ. ಚತುರ್ದಶಿ ದಿನ ಮಧ್ಯಾಹ್ನ 2 ಗಂಟೆಗೆ ಕರೆದು ಹೇಳಿದಾರ, आप लोग के बारे में सोच रहा हूँ ಅಂದ್ರೆ ನಿಮ್ಮ ಬಗ್ಗೆ ನಾನೇನೋ ವಿಚಾರ ಮಾಡ್ತಾ ಇದ್ದೀನಿ, ಎಲ್ಲ ಪ್ರತ್ಯಾಖ್ಯಾನ ತಗೊಳ್ರಿ, ಕೇಸಲೋಚನೆ ಮಾಡೋದು ಅಂತ ಅಂದರು. 10 ಜನರಿಗೆ ನಮಗೆ ಮುನಿ ದೀಕ್ಷೆ ಆಗಿತ್ತು. 10 ಜನರಲ್ಲಿ ಅಂದ್ರೆ ಭಾಳ ದಿನ ತನಕ ಮುನಿ ದೀಕ್ಷೆನೇ ಕೊಟ್ಟಿರಲಾಯಿತು. ಪೂಜ್ಯ ಪ್ರಮಾಣ ಸಾಗರ ಅದು 8 ಜನ ಮುನಿ ದೀಕ್ಷೆ ಕೊಟ್ಟಿದ್ದರು 88ರಲ್ಲಿ. ಅದರ ನಂತರ 9.5 ವರ್ಷದ ತನಕ ಯಾರಿಗೂ ಮುನಿ ದೀಕ್ಷೆ ಕೊಟ್ಟಿರಲ್ಲ. ಆವಾಗ ಪೂಜ್ಯ ಪುರುಷ ಸಾಗರ್ ಜಿ ಮಹಾರಾಜ್, ಪೂಜ್ಯ ಪ್ರಶಾಂತ್ ಸಾಗರ್ ಮಹಾರಾಜ್, ಪೂಜ್ಯ ನಿರ್ವೇಕ್ ಸಾಗರ್, ನಿರ್ಣಯ ಸಾಗರ್
ನಾನು ಮತ್ತು ಪ್ರಸಾದ್ ಸಾಗರ್. ನಾವು 9ನೇ ನಂಬರ್ದಿತ್ತು, ಅವ್ರದ್ದು ಪ್ರಸಾದ್ ಸಾಗರ್ ಅಲ್ಲೇ ಚುಲ್ಲಕ್ ದೀಕ್ಷೆ ಆಗಿತ್ತು. ನಿಯಮಾವರದಾಗನ ಚುಲ್ಲಕರಿದ್ದರು. ನಾವು 9 ಜನ ಐಲಕರಿದ್ದವು. ಎಲ್ಲರದ್ದು ದೀಕ್ಷಾ ಶರद पूर्णिमा दिन आचार्य ಅವತ್ತು ಹೇಳಿದ್ರು, ಮೊದಲು पहले ही विचार था, फिर मुहूर्त गिर्त थोड़ा ठीक सा नहीं लग रहा था, ये मुहूर्त तो कोई पूछा नहीं जाता ಅಂತ ಹೇಳಿ ಕಡೆಗೆ ಆವತ್ತು ನೋಡ್ರಿ ಶರद पूर्णिमा ದಿನ ನಿಮ್ಮಲ್ಲಿ ಸೀಗೆ ಹುಣ್ಣಿಮೆ ಅಂತಾರೆ. ಏನಂತಾರೆ? ಹಾಂ, ಇದು ಒಂದು ಹಬ್ಬ. ನಮ್ಮ ಜೀವನದಲ್ಲಿ ಇದು ಒಂದು ದೀಕ್ಷೆ ತಗೊಳ್ಳೋಂಥ ಒಂದು ಆಚಾರ್ಯ ಭಗವಂತರಿಂದ ನಾವೊಂದು 30-32 ವರ್ಷ 3 ವರ್ಷದ ಹಿಂದೆಲ್ಲ ಇದೇ ವಿಚಾರ ಮಾಡ್ತೀವಿ, ಜೀವನದಲ್ಲಿ ಒಂದು ಸರಿ ದರ್ಶನ ಆಗ್ತದೋ ಇಲ್ಲ ಅಂತ. ಅಂದ್ರೆ ಅಂಥ ಒಂದು ಅವಕಾಶ ಸಿಕ್ಕಿದ್ದು. ಆಯಿತು, ಅವತ್ತು 2 ಉಪವಾಸ ನಮ್ಮ 3 ಜನರದ್ದು 2 ಉಪವಾಸ ಜೊತೆಗೆ ಮುನಿ ದೀಕ್ಷೆ ಆಗೈತೆ. ಆಮೇಲೆ ದೀಕ್ಷೆ ಯಾಕೆ ತೊಗೊಳ್ಬೇಕ್ರಿ? ಇದೆಲ್ಲ ಸರಿ, ದೀಕ್ಷಾ ತಗೊಳ್ಳೋ ಉದ್ದೇಶ ಏನು ಅಂದರೆ ಇಲ್ಲಿ ಈಗೇನು ನೀವು ಇವತ್ತು ವಿಧಾನ ಮಾಡಿದ್ರಲ್ಲ, ಸಾಧು ಪರಮೇಷ್ಠಿಯ ನಮ್ಮ ಆಚಾರ್ಯ ಭಗವಂತರಂತಾರೆ, ಸಾಧು कोई भी बन सकता है, श्रमण कोई भी बन सकता है, ಶ್ರಾಮಣ್ಯತ್ವದ ಪ್ರಾಪ್ತಿ ಎಲ್ಲರ ಕೈವಾಡ ಇಲ್ಲಂತ. ಆ ಶ್ರಮಣತ್ವ ಅಂದ್ರೆ ಆ ಒಂದು ಸಾಧುಗಳ ಗುಣಗಳೆಲ್ಲ ಅವರ ಅಂತರಂಗದಲ್ಲಿ ಬರಬೇಕಲ್ಲ. ಸುಮ್ಮನೆ ಒಂದು ಸಾಧು ಆದೆ ಅಂದರೆ ಯಾರೂ ಸಾಧು ಆಗಲ್ಲ. ಆ ಒಂದು ನಿರಿಯ ವೃತ್ತಿ, 28 ಮೂಲ ಗುಣಗಳು, ರತ್ನತ್ರಯ, 10 ಧರ್ಮ, 12 ತಪ, ಇವೆಲ್ಲ ಉತ್ತರ ಗುಣ ಆದರೂ ಕೂಡ 22 ಪ್ರಕಾರ ಪರಿಚಯಗಳು ಎಲ್ಲದನ್ನೂ, 5 ಸಮಿತಿ, 5 ಇಂದ್ರಿಯ ವಿಜಯ, 6 ಅವಶ್ಯಕತೆಗಳು, ಮತ್ತಿನ್ನು ಉಳಿದ 7 ಶೇಷ ಗುಣಗಳು, ಇವೆಲ್ಲ ಪರಿಪಾಲನೆ ಮಾಡಿ ಅದರ ಉದ್ದೇಶ ಇವೆಲ್ಲ ಪರಿಪಾಲನೆ ಹೊರಗಿಂದ ಪೂರ್ಣ ಮಾಡಿಯೂ ಕೂಡ ಒಳಗಿಂದ ಸಮ್ಯಕ್ ದರ್ಶನ ಇಲ್ಲದೇನೂ ಆಗಬಹುದಂತ. ಇಷ್ಟೆಲ್ಲ ಮಾಡಿನೂ ಯಾಕೆ ಮಾಡಿದ್ರಂದ್ರೆ ದಮ್ಮಂ ಭೋಗ ನಿಮಿತ್ತಂ. ಧರ್ಮ ಕಾರ್ಯಗಳೇನಿದಾವಲ್ಲ ಭೋಗ ನಿಮಿತ್ತ. ಯಾತಕ್ಕಾಗಿಂತ ನನಗೆ ಸ್ವರ್ಗದಾಗ ಎಷ್ಟು ಸುಖ ಸಿಗ್ತದೆ ಆ ಉದ್ದೇಶದಿಂದನೂ ಅಲ್ಲ. ಅದಕ್ಕಾಗಿ ನನಗೂ ಕೂಡ ಈ ಕರ್ಮದಿಂದ ಮುಕ್ತಿ ಪಡ್ಕೊಳ್ಬೇಕು. ಅಹಿಂಸಾ ಧರ್ಮದ ಇಲ್ಲೇ ಪೂರ್ಣ ಅಹಿಂಸಾ ಧರ್ಮದ ಪಾಲನೆ ಆಗ್ತದೆ ನೋಡ್ರಿ. ಬೇರೆ ಕಡೆ ಎಲ್ಲೆಲ್ಲೂ ಇಷ್ಟು ಸೂಕ್ಷ್ಮವಾಗಿ ಪಾಲನೆ ಮಾಡೋಕ್ಕಾಗಲ್ಲ. ಮುಂದೆ ಮೋಕ್ಷಕ್ಕೆ ಹೋದವಂದ್ರೆ ಯಾವ ಹಿಂಸೆನೂ ಅರಂತ ಭಗವಂತರು ಆದವಂದ್ರೆ ಇನ್ನೇನಿಲ್ಲ. ಆಗೋದೈತನ ವಿಚಾರ ಐತನ. ಹಾಂ, ಏನು ಮಾಡೋರು ಇವತ್ತು ದೀಕ್ಷಾ ದಿವಸದ ದಿನ ಏನು ಒಂದು ಸಂಕಲ್ಪ ಮಾಡ್ರಲ್ಲ, ಇಷ್ಟಾದರೂ ಒಂದು ಸಂಕಲ್ಪ ಮಾಡಿರಿ, ಆಚಾರ್ಯ ಭಗವಂತರಿಂದ ನಮಗೆಲ್ಲರ ದೀಕ್ಷೆ ಆಗಲಿ. ಏನಾಗಲಿ? ನಮ್ಮೆಲ್ಲರ ದೀಕ್ಷೆ ಆಚಾರ್ಯ ಭಗವಂತರು ನಮಗೆ ದೀಕ್ಷಾ ಸಂಸ್ಕಾರ ಕೊಟ್ಟು ಆ ರತ್ನತ್ರಯ ಧಾರಣೆ ಮಾಡಿ ಕೊನೆಗೆ ಇನ್ನೇನಾಗಬೇಕು? ನಮ್ಮದು ಒಂದೇ ಇಷ್ಟ. ನನಗೆ ಎಷ್ಟೋ ಸರಿ ಅನುಭವ ಆಗಿದೆ. ಈ ಜಗತ್ತಾಗ ನಾವೆಲ್ಲ ಕೇಳಿದ್ದೆವು ಸಾವಿರಾರು ವರ್ಷದ ಹಿಂದೆ ಇಂಥ ಆಚಾರ್ಯರು ಈ ಭಾರತ ವಸುಂಧರದಲ್ಲಿ ಆಗಿ ಹೋಗಿದ್ದಾರೆ ಅಂತ. ಇನ್ನು ಮುಂದೆ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಆದರೆ ಇಷ್ಟೊಂದು ಭಾವನಾ ಮಾಡಿರಿ. ನಾನು ಆಚಾರ್ಯ ಶ್ರೀಗೂ ಹೇಳಿ ಬಂದಿದ್ದೆ 2015ರಾಗ. ಆಚಾರ್ಯ ಭಗವಂತರ ಅವರು ವಿರಾಜಮಾನರಾಗಿ ಭವ್ಯ ಜೀವಿಗಳ ಕಲ್ಯಾಣ ಮೋಕ್ಷದ ಮಾರ್ಗವನ್ನು ತೋರಿಸಲಿ. ಯಾಕೆ ಅಂತಂದರೆ ಇದು ಸಿಗೋದು ಎಲ್ಲ ಸುಲಭ ರೀ. ಸುತುದಾರ ಲಕ್ಷ್ಮೀ ಪಾಪಿ ಕೋ ಬಿ ಹೋಯ್, ಸಂತ ಸಮಾಗಮನ ಹರಿ ಭಜನ್ ತುಳಸಿ ದುರ್ಲಭ ಹೋಯ್. ಈ ಜಗತ್ತಾಗ ಇವೆಲ್ಲ ದೊರೀತವಂತೆ. ಪುತ್ರ, ಸ್ತ್ರೀ, ಧನ, ಸಂಪತ್ತು, ಆಸ್ತಿ, ಒಡವೆ, ಮನೆ, ಎಲ್ಲ ಹೊಲ ಗದ್ದೆ ಇವೆಲ್ಲ ಯಾರಿಗಾರು ದೊರೀತವಂತೆ. ಆದರೆ ಸಂತ ಸಮಾಗಮನ, ಹರಿಭಜನ, ತುಳಸಿ ದುರ್ಲಭ ಇವೆಲ್ಲ ಬಾಕಿ ದೊರಿ ಇವು ಸಿಗೋದು ಕಷ್ಟ ಅಂತ ಈ ಭಾವನಾ ಮಾಡಿರಲ್ಲ. ಏನು ಮಾಡಿರಿ ನೀವು?
ನಮ್ಮದೇನು ಹಂಗೇನು ಇಲ್ಲ ನೋಡ್ರಿ ಮಹಾರಾಜ್, ನಿಮ್ಮದೇನು ಇದ್ದಿರ್ಬೋದು, ಸುಮ್ಮನೆ ನಿಮ್ಮನ್ನು ನಾವು ಹೇಳೋದು ಕಡೆಗೆ ನೀವೇ ಅಂತೀರಿ ಮತ್ತೆ ಇಲ್ಲ ಡ್ರಾಮಾ ಮಾಡ್ತೀರಿ ನೀವು ಎಲ್ಲಿ ಭಗವಂತರ ಮುಂದೆ ಡ್ರಾಮಾ ಮಾಡ್ತೀರಿ ಅಂತ ಹೇಳ್ತೀರಿ. ಅದಕ್ಕಾಗಿ ನಮ್ಮದೇನು ಅಂಥ ಭಾವೇನಿಲ್ಲ ನೋಡ್ರಿ, ಏನಿಲ್ಲ, ಏನೈತ ಇಷ್ಟೇ ಸಾಕಿದೆ, ಹೆಚ್ಚಾಗೈತೆ ಇದೇ ವಜ್ಜಾಗೈತೆ, ಏನಾಗೈತೆ ಆವಾಗ ಇದು ಹೆಚ್ಚಾಗೈತೋ ಕಮ್ಮಿ ಆಗೈತಾ ಈ ಭಾವನಾ ಮಾಡ್ರಿ. ಭವನಾಶಿನಿ ಸಂಸಾರ ದುಃಖಮಯ, ಶರೀರ ರೋಗಮಯ. ಯಾರೂ ಸಂಸಾರದಲ್ಲಿ ಸುಖಿ ಇಲ್ಲ, ಯಾವ ಜೀವನೂ ಸುಖಿ ಇಲ್ಲ. ಅವರು ಎಲ್ಲ ರೋಗಮಯನ. ಒಂದೇ ಮೋಕ್ಷದ ಪ್ರಾಪ್ತಿ ಮಾಡ್ಕೊಳ್ಳೋದಷ್ಟೇ ಈ ಜೀವನದಲ್ಲಿ. ಏನಾದರೂ ಶೇಷ ಉಳಿದತ್ತೆ ಅಂದರೆ ಅಷ್ಟನ್ನೇ. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಯಾವುದಕ್ಕಾಗಿ? ಮೋಕ್ಷದ ಪ್ರಾಪ್ತಿಗಾಗಿ. ಯಾವುದಕ್ಕೆ? ಅಲ್ಲಿ ಏನೈತೆ ಮಹಾರಾಜರ? ಅಲ್ಲೇನ ಅರಮನೆ ನರಮನೆ ಎಲ್ಲ ಇದಾವನ್ನ? ಅರಮನೆ ನರಮನೆ ಏನಿದಾವೆ ಅಲ್ಲಿ? ಏನಾರು ಊಟ ಎಲ್ಲ ಇದಕ್ಕೆ ಮನಗಕ್ಕೆ ಇರೋಕ್ಕೆ ಎಲ್ಲ ವ್ಯವಸ್ಥೆ ಚೆನ್ನಾಗೈತನು ಮಹಾರಾಜರ? ಏನೂ ಇಲ್ಲ, ಏನಿಲ್ಲ. ಅಲ್ಲಿ ಅನಂತ ಸುಖ ಐತೆ. ಏನೈತೆ? ಹಾಂ, ಆ ಅನಂತ ಸುಖದ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಿ ನೋಡ್ರಿ. ಈ ದಿಗಂಬರತ್ವ ಅಂತಕ್ಕಂಥದ್ದು ಏನಿದೆ ಅಂದರೆ ಇದು ಒಂದು ತೆರೆದಿಟ್ಟ ಗ್ರಂಥ. ಏನಿದೆ? ಇವತ್ತು ಬಾಹುಬಲಿ ಭಗವಂತರ ಮೂರ್ತಿ ನೋಡಿದ್ರೆ ಯಾರಿಗೂ ಮೂರ್ತಿ ಅಂತ ಕಾಣಲ್ಲ, ಸಾಕ್ಷಾತ್ ಅಲ್ಲೇ ನಿಂತಾರೆ. ಈಗ ಅನ್ಬೇಕು, ಈಗದ ಆದಿಯಲ್ಲಿ 4ನೇ ಕಾಲದಕ್ಕಿಂತ ಮೊದಲೇ ಮೋಕ್ಷಕ್ಕೆ ಹೋಗಿದ್ದಾರೆ ಅವರು. ಆದರೆ ಈಗ ಆ ಮೂರ್ತಿಯನ್ನು ಭಗವಂತರ ದರ್ಶನ ನೋಡಿದ್ರೆ ಸಾಕ್ಷಾತ್ ನಿಂತರ. ತೆರೆದಿಟ್ಟ ಒಂದು ಆ ದಿಗಂಬರ ಶ್ರಮಣ ಧರ್ಮದ ಇಡೀ ತೆರೆದಿಟ್ಟು ಇಡೀ ಜಗತ್ತಿಗೆಲ್ಲ ತೆರೆದಿಟ್ಟು ಒಂದು ಗ್ರಂಥ ಸಾರಿ ಹೇಳ್ತದ ನೋಡ್ರಿ. ಅಂಥದನ್ನ ಈ ಜಗತ್ತಿನಲ್ಲಿ ಸಾಧು ಆಗೋದು ಆತು. ಸಾಧು ಅಂದ್ರೆ ಏನ್ರಿ? ಈ ಭೂಮಿ ಮೇಲಿದ್ದು ಈ ಭೂಮಿಯ ಯಾವುದೇ ವಸ್ತುದು ಸಂಬಂಧ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ, ನೋ ಅಟ್ಯಾಚ್ಮೆಂಟ್, ಯಾವ ಸಂಬಂಧನೂ ಇಟ್ಕೊಂಡಿಲ್ಲ. ಎಲ್ಲ ನಾವು ಕೇಳ್ತಿದ್ದವು ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿಲ್ಲರಿ ಮಹಾರಾಜರೇ, ಹಣ ಅಂದರೆ ಹೆಣ ಬಾಯಿ ತೆರೀತದಂತ. ಅವರಿಗೆ ಯಾವ ಆಶೆನೂ ಇಲ್ಲ. ಅಂದ್ರೆ ಇದೇನು ಸಾಮಾನ್ಯ ಸಾಧನೆ ಅಲ್ರಿ. ಈ ಭೂಮಿ ಮೇಲಿದ್ದು ಯಾವುದೂ ವಸ್ತು ಸಂಬಂಧ ಇಲ್ಲ. ಇದೇನು ಸಾಮಾನ್ಯ ಸಾಧನೆ ಏನ್ರಿ? ಇದೇನು ಅಷ್ಟು ಸುಲಭ ಅಲ್ಲ, ಆದರೆ ಅಸಾಧ್ಯವಾದದ್ದು ಅಲ್ಲ. ಏನ ಅನ್ಪಾಸಿಬಲ್ ಇಲ್ಲ, ಪಾಸಿಬಲ್. ಸಾಧಕರಿಗೆ ಎಲ್ಲ ಸಾಧ್ಯ ಐತೆ. ಅದಕ್ಕೆ ಪ್ರಯತ್ನ ಮಾಡಿರಿ, ಜೀವನದಾಗ ಪುರುಷಾರ್ಥ ಮಾಡಿರಿ. ನಾನು ಒಂದು ದಿನ ದಿಗಂಬರ ಈ ಪರ್ಯಾಯದಾಗ ಆಗಲ್ಲ. ಕುಂದು ಆಚಾರ್ಯ ತಾಯಿ ಏನು ಹೇಳ್ತಿದ್ರಿ? ತೊಟ್ಲ ತೂಗಾಗ ಶುದ್ಧೋಸಿಯಂ ಬುದ್ಧೋಸಿಯಂ ನಿರಂಜನೋಸಿಯಂ ಅಂತಿಂದ್ರಂತೆ. ಹೇ ಮಗ ನಿನಗೆ, ಹೇ ಪುತ್ರ ನಿನಗೆ ಜನ್ಮ ಕೊಟ್ಟಿನಿ ನಾನಂತೂ ಈ ಪರ್ಯಾಯದಲ್ಲಿ ಮುನಿ ಆಗಕ್ಕೆ ಸಾಧ್ಯ ಇಲ್ಲ. ನೀನು ಮುನಿ ಆಗು, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ. ಎಷ್ಟು ಉತ್ಕೃಷ್ಟ ಭಾವನನ್ರಿ. ಯಾರ್ದ? ನಿಮ್ಮದೆಲ್ಲ ಏನು ಭಾವನ? ಏನು ಭಾವನೆ ಮಾಡಿರಿ ನೀವು? ಅದಾಗು ಇದಾಗು ಯಾರಾದರೂ ಹೇಳಿದ್ರು ಅಷ್ಟು ಒಳ್ಳೆ ಭಾವನೆಯ ನೋಡ್ರಿ. ಆಚಾರ್ಯ ಶ್ರೀಗಳ ಆ ಮನೆಯಲ್ಲಿ ಯಾವ ಮನೆಯಲ್ಲಿ ಹುಟ್ಟಿದ್ರು ನೋಡ್ರಿ, ಆ ಮನೆಯನ್ನೇ ಬೇರೆ ಮಾಡಿ ಜಿನ ಮಂದಿರ ಮಾಡ್ಯಾರ. ನೋಡಿರ ನೀವು? ಹಾಂ ನೋಡಿರಲ್ಲ. ನೋಡ್ರಿ ಅಲ್ಲಿ ಕೆಳಗಡೆ ಮ್ಯೂಸಿಯಮ್. ಆ ಮನೆಯಲ್ಲಿ ಎಷ್ಟು ಜನ ಹುಟ್ಟಿದ್ರು? ಒಂದು ತಾಯಿಗೆ ಎಷ್ಟು 9 ಜನ 10 ಜನ ಮಕ್ಕಳು ಹುಟ್ಟಿದ್ರಂತೆ. ಅದರಲ್ಲಿ ಕೆಲವರು ಉಳಿದಿರಲ್ಲ. ಉಳಿದವರು 6 ಜನನೂ ಮೋಕ್ಷ ಮಾರ್ಗದಲ್ಲಿ ಹೋದರು. ತಂದೆ ತಾಯಿನೂ ಕೂಡ, ತಂದೆ ಮುನಿಯಾದರೂ ತಾಯಿ ಆರಿಕಾಗಿ ಇಬ್ಬರದು ಸಮಾಧಿ ಆಯಿತು. ಆ ಮನೆಯನ್ನೇ ಬೇರೆ ಮಾಡಿ ಜಿನ ಮಂದಿರ ಮಾಡಿದ್ದಾರೆ. ವಿಶಾಲವಾದ ಶಾಂತಿನಾಥ್ ಭಗವಂತರದು ಮಂದಿರ ನೋಡ್ರಿ. ಇಲ್ಲ ನೋಡಿವ್ ಮಹಾರಾಜರೇ.
ಅಷ್ಟೊಂದು ಮಾಡಿವು. ಕೆಲವರಂತಾರೆ ನಾವು ಪಂಚಕಲ್ಯಾಣದಾಗೂ ಬಂದಿದ್ದವು, ಆದರೆ ಅಷ್ಟಾರು ಒಂದು ಮಾಡ್ತೀವಿ ಮಹಾರಾಜ್ರಿ. ಇಷ್ಟನ್ನು ಮಾಡಲ್ಲ ಅಂದ್ರೆ ನಾವು ಅಂಥವ್ರು ಅಂತೂ ಅಲ್ಲ, ಏನಲ್ಲ, ಇಷ್ಟೇ ಸಾಕು ಈ ಜನ್ಮದಾಗ. ಹಂಗಿಲ್ಲ, ಇನ್ನೊಂದು ಸ್ವಲ್ಪ ಪುರುಷಾರ್ಥ ಮಾಡಿರಿ, ಈ ಭಾವನಾ ಮಾಡಿರಿ. ಆಚಾರ್ಯ ಭಗವಂತರಿಂದ ದೀಕ್ಷಾ ತಗೊಂಡು ನಮ್ಗೆ 4 ಜನ ಮಕ್ಕಳು 4 ಜನ ಮುನಿ ಆಗಿದ್ದಾರೆ ನೋಡ್ರಿ. ಎಷ್ಟ? ಒಬ್ಬರಲ್ಲ ಇಬ್ಬರಲ್ಲ. ಯಾರು ನಿಮ್ಮೂರಾಗ ಎಷ್ಟು ಜನ ಆಗ್ಯಾರ್ರಿ? ಧರ್ಮನಗರಿ. ಧರ್ಮನಗರಿನೋ ಕರ್ಮನಗರಿನ ಅಲ್ಲ, ನಿಮ್ಮೂರಾಗ ಎಷ್ಟು ಜನ? ಒಂದೇ ಮನೇಲಿ ಒಂದು ತಾಯಿ ಮಕ್ಕಳು, ಒಬ್ಬರೇ ತಾಯಿಯ 4 ಜನ ಪುತ್ರರು ಮುನಿಯಾದರು. ಮತ್ತು 2 ಜನ ತಂಗಿಂದಿರು ಬ್ರಹ್ಮಚಾರಿಣಿಯರಾಗಿದ್ದಾರ. ಅಷ್ಟೊಂದು ಸಂಸ್ಕಾರ ಹೇಗಿತ್ತು ನೋಡ್ರಿ. ಇಂಥ ಸಂಸ್ಕಾರ ಪಡ್ಕೊಳ್ರಿ. ಸಮಯ ಭಾಳ ಆಗಿತ್ತು ನಿಮ್ದೀಗ. ಹಾಂ, ಆದರೆ ನೀವು ಏನು ಮಾಡ್ತಿರೋ ಏನು ಬಿಡ್ತಿರೋ ನಿಮಗೆ ಗೊತ್ತು. ಹಾಂ, ಅದಕ್ಕೆ ಈ ಭಾವನಾ ಮಾಡಿರಿ. ನಾವು ಆಚಾರ್ಯ ಭಗವಂತರತ್ತ ಇಷ್ಟೇ ಭಾವನಾ ಮಾಡ್ತೀವಿ, ನಮಗೆ ಇನ್ಯಾವ ಅಪೇಕ್ಷೆನೂ ಇಲ್ಲ. ಏನಿಲ್ಲ, ಒಂದೇ ಅಪೇಕ್ಷೆ ಐತೆ, ಅಂದರೆ ಎಲ್ಲಿ ತನಕ ಮೋಕ್ಷಕ್ಕೆ ಹೋಗಲ್ಲ, ಯಾವಾಗಲೂ ಅವರ ಚರಣದ ಸಾನ್ನಿಧ್ಯ ಸಿಗಲಿ. ಅವರ ಇಂದ ದೀಕ್ಷೆ ತಗೊಳ್ಳೋದು, ಸಲ್ಲೇಖನ, ಸಮಾಧಿ ಮರಣ, ರತ್ನತ್ರಯ ಆರಾಧನೆ ಮಾಡಿ ಆ ಸಿದ್ಧತ್ವ ಶುದ್ಧತ್ವ ನಮ್ಮ ತಮ್ಮೆಲ್ಲರಿಗೂ ಪ್ರಾಪ್ತ ಆಗಲಿ ಅಂತ ಆಚಾರ್ಯ ಭಗವಂತರಲ್ಲಿಯೂ ದೇವಾದಿದೇವು ಭಗವಂತ ಅನಂತ ಸಿದ್ಧ ಪರಮೇಷ್ಠಿಗಳಲ್ಲಿಯೂ ಇದೇ ಪ್ರಾರ್ಥನೆ ಮಾಡ್ಕೋತೀವಿ. ಗುರುದೇವರಲ್ಲೂ ಇದೇ ಪ್ರಾರ್ಥನೆ. ನಮ್ಮ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿ ಪ್ರಾಪ್ತ ಆಗಲಿ, ಸನ್ಮಾರ್ಗದ ಪ್ರಾಪ್ತ ಆಗಲಿ, ಆ ರತ್ನತ್ರಯದ ಪ್ರಾಪ್ತಿ ಆಗಲಿ, ಆ ಸಿದ್ಧತ್ವ ಶುದ್ಧತ್ವದ ಪ್ರಾಪ್ತಿ ಆಗಲಿ. ಕೊನೆಯಲ್ಲಿ ಇಷ್ಟೇ, ತರಣಿ ವೇದ್ಯ ಸಾಗರ ಗುರು तारो मुझे ऋषि करुणा करो कर से दो आशीष यही प्रार्थना आपसे अनुनय से जो कर पल पल बग बड़े चलो मोक्ष महल की ओर गुरु चरण की ओर गुरु चरण की ओर। परम पूज संत शिरोमणि आचार्य भगवान विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।